ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ನಾನು ಮಿನಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಗುರು ಪೂರ್ಣಿಮೆ ಇದೆ, ಅದಕ್ಕೋಸ್ಕರ ಗುರುಗಳಿಗೆ ಹೂ ಹಾಕಿ ಅಲಂಕಾರ ಮಾಡೋಣ ಅಂತ ಹೂ ತರಿಸಿದ್ದೀನಿ. ಹಾಗೆಯೇ ಗುರುಗಳ ಫೋಟೋ ಎದುರು ತುಪ್ಪದ ದೀಪ ಹಚ್ಚೋಣ ಅಂತ ತುಪ್ಪದ ದೀಪಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ತುಪ್ಪ ಸ್ವಲ್ಪ ಗಟ್ಟಿಯಾಗಿತ್ತು, ಹಾಗಾಗಿ ಬಿಸಿನೀರು ಕಾಯಿಸಿ ಆ ನೀರಲ್ಲಿ ತುಪ್ಪದ ಡಬ್ಬಿ ಇಟ್ಟು ತುಪ್ಪ ಕರಗಿಸಿ ತುಪ್ಪದ ದೀಪಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ನನ್ನ ಕೈಲಾದಷ್ಟು ಫೋಟೋಗೆ ಅಲಂಕಾರ ಮಾಡಿ ಖುಷಿ ಪಟ್ಟಿದ್ದೀನಿ. ನೋಡಿ, ಈ ಥರ ತುಪ್ಪದ ದೀಪ ರೆಡಿ ಮಾಡಿದ್ದೀನಿ. ಇವಾಗ ಫೋಟೋದ ಎದುರು ತೊಗೊಂಡೋಗಿಟ್ಟು ದೀಪ ಹಚ್ತೀನಿ. ಇಲ್ಲಿ ಮನೆಯಲ್ಲಿರೋ ದೇವ್ರುಗಳಿಗೆ ಪೂಜೆ ಮಾಡಿದ್ದೀನಿ. ಹಾಗೆಯೇ ನಮ್ಮ ಮನೆಯಲ್ಲಿ ಸಾಯಿಬಾಬಾ ವಿಗ್ರಹ ಇದೆ, ಆ ವಿಗ್ರಹಕ್ಕೆ ಹೂ ಇಟ್ಟು ಅಲಂಕಾರ ಮಾಡಿದ್ದೀನಿ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಫೋಟೋ ಇದೆ, ಅದಕ್ಕೂ ಹೂ ಹಚ್ಚಿ ತುಪ್ಪದ ದೀಪ ಹಚ್ತಾ ಇದ್ದೀನಿ. ಹೊರಗಡೆ ತುಳಸಿ ಗಿಡಕ್ಕೂ ಪೂಜೆ ಮಾಡಿ ದೀಪ ಹಚ್ಚಿದ್ದೀನಿ. ಮನೆಯಲ್ಲಿ ದೇವ್ರ ಪೂಜೆ ಮುಗಿಸಿ ದೇವರಿಗೆಲ್ಲ ಹೂ ಹಚ್ಚಿ ತುಪ್ಪದ ದೀಪ ಹಚ್ಚಿ ಹಾಗೆಯೇ ಮಂಗಳಾರತಿ ಮಾಡ್ತಾಯಿದ್ದೀನಿ. ಮಂಗಳಾರತಿ ಮಾಡಿದ ಮೇಲೆ ನಾನು ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ರೆಡಿಯಾಗಿದ್ದೀನಿ. ಅಂದರೆ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ದರ್ಶನ ತಗೊಂಡು ಬರೋಣ ಅಂತ ರೆಡಿಯಾಗಿದ್ದೀವಿ. ನನ್ನ ಮಗಳು ಆವಾಗಿಂದ ರೆಡಿಯಾಗಿ ಹೋಗೋಣ ಬಾರಮ್ಮ ಅಂತ ಕರೀತಾ ಇದ್ದಾಳೆ. ನಮ್ಮ ಮಗಳಿಗೆ ಟ್ರೆಡಿಷ್ನಲ್ ಆಗಿ ಲಂಗ ಬ್ಲೌಸ್ ಡ್ರೆಸ್ ಹಾಕಿದ್ದೀನಿ. ಅವಳು ರೆಡಿಯಾಗಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ದಾರಿಯಲ್ಲಿ ಗುಲಾಬಿ ಹೂ ತೊಗೊಂಡೆ, ಯಾಕಂದರೆ ಸಾಯಿಬಾಬಾಗೆ ಗುಲಾಬಿ ಹೂ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಗುಲಾಬಿ ಹೂ ತೊಗೊಂಡು ಹೋಗೋಣ ಅಂತ ತೊಗೊಂಡು ಹೋಗ್ತಾ ಇದ್ದೀನಿ. ಇವತ್ತು ಗುರು ಪೂರ್ಣಿಮಾ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ತುಂಬ ಜನ ಇದ್ದರು, ತುಂಬ ಅಲಂಕಾರ ಮಾಡಿದರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವಸ್ಥಾನ. ಹಾಗೆಯೇ ಗುರುಗಳ ಆಶೀರ್ವಾದ ತಗೊಂಡು ಅಲ್ಲಿ ಹೊರಗಡೆ ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದ ತಗೊಂಡು ಮನೆ ಕಡೆ ಬಂದ್ವಿ. ನಾವು ಹುಟ್ಟಿದಾಗಿಂದ ದೊಡ್ಡವರಾಗೋವರೆಗೂ ಎಲ್ಲನೂ ನಮಗೆ ಗೊತ್ತಿರಲ್ಲ. ಗೊತ್ತಿಲ್ಲದೆ ಇರೋ ವಿಷಯನ ನಮಗೆ ತಿಳಿಸಿ ಬುದ್ಧಿ ಹೇಳಿ ಕೈ ಹಿಡಿದು ಮುಂದೆ ನಡೆಸ್ಕೊಂಡು ಬಂದವರು ನಮಗೆ ಗುರುಗಳಾಗ್ತಾರೆ. ಅಂದರೆ ಯಾವುದೇ ಒಂದು ಅಡುಗೆ ಮಾಡಬೇಕಾದ್ರೂ ಆ ಅಡುಗೆ ನಮಗೆ ಗೊತ್ತಿಲ್ಲ ಅಂದಾಗ ಅಡುಗೆ ತಿಳಿಸಿ ನಮಗೆ ಕಲಿಸ್ತಾರಲ್ಲ, ಅವರು ಒಂಥರ ಗುರುಗಳು. ಹಾಗೆಯೇ ತಂದೆ ತಾಯಿ ನಮಗೆ ವಿದ್ಯೆ ಹೇಳ್ಕೊಟ್ಟಿರೋ ಗುರುಗಳು, ನಮಗೆ ತಿಳಿದೇ ಇರೋ ಕೆಲಸನೂ ತಿಳಿಸಿದವರು ನಮ್ಮ ಗುರುಗಳೇ.